ನಮಸ್ತೆ. ನಾನಿವತ್ತು ಮಸಾಲಾ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅನ್ನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 4ರಿಂದ 5 ಜನಕ್ಕೆ ಸಾಕಾಗುತ್ತೆ. ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಅದು ಸಿಡಿದ್ಮೇಲೆ ಕಡಲೆಬೀಜ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬೊಬ್ಬರು ಕಡಲೆಬೀಜ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಫ್ರೈ ಮಾಡಿ ತೆಗೆದಿಟ್ಕೊಂಡು ಆಮೇಲೆ ಈರುಳ್ಳಿದು ಒಗ್ಗರಣೆ ಹಾಕ್ಕೊಳ್ತಾರೆ. ಯಾಕಂದರೆ ಅದು ಕ್ರಿಸ್ಪಿನೆಸ್ ಹೋಗಬಾರ್ದು ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡಬೇಕಾದ್ರೆ ಇವನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾರೆ ಕಲಿಸ್ಬೇಕಾದ್ರೆ ಅನ್ನನ. ಸೊ ನಾನಿಲ್ಲಿ ಆ ಥರ ಮಾಡ್ತಾಯಿಲ್ಲ, ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಆದಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನ ಸಾಸಿವೆ ಜೊತೆನೇ ಹಾಕಿದ್ರೆ ಅದು ಕಪ್ಪಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಒಗ್ಗರಣೆಗೆ ಇದೇ ರೀತಿ ಹಾಕೋದು. ಸೊ ಕಡಲೆಬೀಜ ಆಗಿದೆ. ಕಡಲೆಬೀಜ ಆದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಆದಮೇಲೆ. ಸೊ ನಮಗೆ ಮಾಮೂಲಿ ಚಿತ್ರಾನ್ನ ತಿಂದು ಬೇಜಾರಾಗಿದ್ದಾಗ 1-2 ಇಂಗ್ರೀಡಿಯೆಂಟ್ಗಳನ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಳೋದ್ರಿಂದ ಚಿತ್ರಾನ್ನದ ಟೇಸ್ಟೇ ಫುಲ್ ಚೇಂಜ್ ಆಗೋಗುತ್ತೆ. ಸೊ ಮತ್ತು ತರಕಾರಿಗಳು ಕೂಡ ತಿನ್ನಂಗೆ ಆಗುತ್ತೆ. ಸೊ ನಾನಿಲ್ಲಿ 6ರಿಂದ 7 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 3ರಿಂದ 4 ಈರುಳ್ಳಿ ಕಟ್ ಮಾಡ್ಕೊಂಡಿರೋದೆಲ್ಲ ಹಾಕಿದ್ದೀನಿ. ಅವೆಲ್ಲ ಸ್ವಲ್ಪ ಬೆಂದ ಮೇಲೆ ಅದಾದಮೇಲೆ ಸ್ವಲ್ಪ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಸೀಸನಲ್ಲಿ ನಾನು ಎಡೆದು ಇಟ್ಕೊಂಡಿದ್ದೆ. ಫ್ರೀಝರಲ್ಲಿ ಇಟ್ಕೊಂಡ್ರೆ 4ರಿಂದ 5 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ಅದಾದಮೇಲೆ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. 1-1.5 ಕ್ಯಾರೆಟ್ ತುರ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಬೆಂದಮೇಲೆ ಕೊತ್ತಂಬರಿ ಸೊಪ್ಪನ್ನ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಲಾಸ್ಟಲ್ಲಿ ಹಾಕ್ಕೊಳ್ತಾರೆ. ಸೊ ಆದರೆ ನಾನು ಫಸ್ಟೇ ಹಾಕ್ಕೊಳ್ತೀನಿ. ಅದೊಂದು ಸ್ವಲ್ಪ ಒಗ್ಗರಣೆಯಲ್ಲಿ ಬೆಂದರೆ ಅದು ಅರೋಮ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ಇದಕ್ಕೆ ಒಗ್ಗರಣೆಗೆ. ಜಾಸ್ತಿ ಒಗ್ಗರಣೆಗೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿಗಳು ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಈರುಳ್ಳಿ ಮಾತ್ರ ಉಪ್ಪಾಗಿರುತ್ತೆ. ಹಂಗಾಗಿ ಕಲಿಸ್ಬೇಕಾದ್ರೆ ಎಕ್ಸ್ಟ್ರಾ ಹಾಕ್ಕೊಳ್ತೀನಿ. ಈಗ ಎಷ್ಟು ಬೇಕಷ್ಟು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಮಿಕ್ಸ್ ಮಾಡಾದಮೇಲೆ ಲಾಸ್ಟಲ್ಲಿ ಹಸಿ ಕಾಯಿ ತುರಿ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಗೊಜ್ಜು ರೆಡಿಯಾಗಿದೆ. ಈಗ ನಾನು ಇಲ್ಲಿ ಎಷ್ಟು ಬೇಕಷ್ಟು ತೆಗೆದಿಟ್ಕೊಂಡು ಇನ್ನು ಬಾಕಿದನ್ನು ತೆಗೆದಿಟ್ಟಿದ್ದೀನಿ. ಸೊ ಅನ್ನಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಪಿಂಚ್ ಸಕ್ಕರೆ ಬೇಕಾದರೆ ಹಾಕೋಬೋದು, ಟೇಸ್ಟು ಚೆನ್ನಾಗಿರುತ್ತೆ. ಇಷ್ಟ ಇದ್ದರೆ ಹಾಕೋಬೋದು. ಒಂದು ನಿಂಬೆಹಣ್ಣು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಬಿಸಿ ಇದೆ, ಹಾಗಾಗಿ ನಾನು ಸ್ಪೂನಲ್ಲೇ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಆರಿದ್ಮೇಲೆ ಅದನ್ನ ಕೈಯಿಂದ ಕಲಿಸಿದಾಗ ನೀಟಾಗಿ ಕಲಿಸ್ಬೋದು. ಸೊ ಹಾಗಾಗಿ ಈಗ ರೆಡಿಯಾಗಿದೆ. ನಾವು ಬೆಳಗ್ಗೆ ತಿಂಡಿಗೆ ಸೌತೆಕಾಯಿ ಜೊತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಜೊತೆ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.